Dear students, in this class we will discuss the topic raising of funds by various deposit schemes. Raising of funds ಅಂತ ಹೇಳಿದ್ರೆ the bank need funds. ಸೊ ಆ ಫಂಡ್ಸನ್ನು ಹೇಗೆ ರೈಸ್ ಮಾಡ್ತಾರೆ, ಹಣಕಾಸನ್ನು ಹೇಗೆ ಬ್ಯಾಂಕು ಕ್ರೋಢೀಕರಿಸುತ್ತೆ ಅಂತ ಹೇಳಿದ್ರೆ ದ ಫಂಡ್ಸ್ raised by a bank by deposit scheme. ಸೊ ಡೆಪಾಸಿಟ್ ಸ್ಕೀಮ್ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು, ಫಿಕ್ಸ್ಡ್ ಡೆಪಾಸಿಟ್, ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ಸ್, ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಮತ್ತು ರಿಕರಿಂಗ್ ಡೆಪಾಸಿಟ್ಸ್ ಅಂತ. ದಿಸ್ ಆರ್ ಆಲ್ ದ ಜನರಲ್ ಡೆಪಾಸಿಟ್ಸ್ ಮೇಡ್ ಬೈ ಎ ಕಸ್ಟಮರ್ಸ್. ಅಲಾಂಗ್ ವಿತ್ ದಟ್ ದ ಬ್ಯಾಂಕ್ ಪ್ರೊವೈಡ್ಸ್ ವೇರಿಯಸ್ ಡೆಪಾಸಿಟ್ ಸ್ಕೀಮ್ಸ್ ಟು ಅಟ್ರಾಕ್ಟ್ deposits from the deposits holders or from its customers. So let us see what is deposits. As a banker, as a financial intermediaries, banks mobilizes savings of the people through deposits. The deposits mobilized are money of people which need to be managed well. Deposits are the most important source of funds for commercial banks. In fact, deposits are a vital source of funds for the every banks in India. ಸೊ ಎಲ್ಲ ಬ್ಯಾಂಕು ಕೂಡ ಸೊ ಒಂದು ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಫಂಡ್ ಯಾವುದ್ರ ಮುಖಾಂತರ ಅವರು ರೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಡೆಪಾಸಿಟ್ಸ್ ಮುಖಾಂತರ. ಸೊ ಡೆಪಾಸಿಟ್ಸ್ ಮುಖಾಂತರ ಅವರು ಫಂಡ್ಸನ್ನು ಬ್ಯಾಂಕ್ಗೆ ರೈಸ್ ಮಾಡ್ತಾರೆ. ಅದನ್ನು ಬಿಟ್ಟು ಬೇರೆ ಅದರ್ ಫಾರ್ಮ್ಸ್ ಆಫ್ ಫಂಡ್ಸ್ ಆರ್ ವೆರಿ ಲೋ ಇನ್ ಬ್ಯಾಂಕಿಂಗ್ ಸೆಕ್ಟರ್. ದ ಇಂಪಾರ್ಟೆಂಟ್ ಡೆಪಾಸಿಟ್ ಸ್ಕೀಮ್ಸ್, ದ ಬ್ಯಾಂಕ್ಸ್ ಪ್ರೊವೈಡ್ಸ್ ಇಂಪಾರ್ಟೆಂಟ್ ಡೆಪಾಸಿಟ್ ಸ್ಕೀಮ್ಸ್ ಟು ಇಟ್ಸ್ customers. Let us see, the following are the various deposit schemes offered by ಬ್ಯಾಂಕ್ಸ್ ಟು ಅಟ್ರ್ಯಾಕ್ಟ್ ಡೆಪಾಸಿಟ್ಸ್. ಅಂದರೆ ಡೆಪಾಸಿಟ್ಸನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ, ಅಂದರೆ ಕಸ್ಟಮರ್ಸನ್ನು ಡೆಪಾಸಿಟ್ ಮಾಡೋದಕ್ಕೆ ಮೋಟಿವೇಟ್ ಮಾಡೋದಕ್ಕೆ ಸೊ ವೇರಿಯಸ್ ಸ್ಕೀಮ್ಸ್ನ, ವೇರಿಯಸ್ ಬೆನಿಫಿಟ್ಸನ್ನು ಬ್ಯಾಂಕು ತನ್ನ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡಿಕೊಡುತ್ತೆ. ಸೊ ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್. ಸೊ ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಅಂತ ಹೇಳಿದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ಈ ಒಂದು ಕರೆಂಟ್ ಅಕೌಂಟನ್ನು ಬಿಸ್ನೆಸ್ ಮೆನ್ನು, ಪಾರ್ಟ್ನರ್ಶಿಪ್ ಫರ್ಮ್ಸ್, ಪಾರ್ಟ್ನರ್ಸ್ ಕ್ಯಾನ್ ಓಪನ್ ಅಂತ ಹೇಳ್ಬೋದು. ಸೊ ದ ಕರೆಂಟ್ ಅಕೌಂಟ್ ಈಸ್ ಮೀಂಟ್ ಫಾರ್ ದಿ ಕಸ್ಟಮರ್ಸ್ ಹೂ ಕ್ಯಾನ್ ವಿತ್ಡ್ರಾ ದೇರ್ ಡೆಪಾಸಿಟ್ಸ್ ಅಟ್ ಎನಿ ಟೈಮ್. ದೇರ್ ಆರ್ ನೋ ಲಿಮಿಟ್ ಆನ್ ದಿ ನಂಬರ್ ಆಫ್ ವಿತ್ಡ್ರಾವೆಲ್ಸ್. ಸೊ ಇದಕ್ಕೆ ವಿತ್ಡ್ರಾ ಮಾಡೋದಕ್ಕೆ ದೇರ್ ಇಸ್ ನೋ ಲಿಮಿಟ್ಸ್. ದಿಸ್ ಸ್ಕೀಮ್ ಈಸ್ ಮೋಸ್ಟ್ಲಿ ಸೂಟೇಬಲ್ ಫಾರ್ ಎ ಬಿಸ್ನೆಸ್ಮನ್ for their day-to-day transactions. For a current account holder, the bank will not pay any kind of interest on their deposits. So ಅವ್ರಿಗೆ ಯಾವುದೇ ರೀತಿಯ ಡೆಪಾಸಿಟ್ಸ್ಗೆ ಇಂಟ್ರೆಸ್ಟನ್ನು ಈ ಬ್ಯಾಂಕ್ ವಿಲ್ ನಾಟ್ ಗಿವ್. ಸೆಕೆಂಡ್ ಒನ್ ಈಸ್ ಸೇವಿಂಗ್ ಅಕೌಂಟ್. ಸೊ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತಲೂ ಕೂಡ ಕರಿತೀವಿ. ಸೇವಿಂಗ್ ಅಕೌಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಎ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ಸ್. The saving account is meant for the deposit of small depositors. The depositors can withdraw money from this account as per the rules fixed by the bank. Interest is paid on these deposits. The saving bank deposit holders will get some amount of interest on their deposits. So usually small people, small depositors deposit ಮಾಡ್ತಾರೆ. ಅಂದರೆ ನಾರ್ಮಲ್ ಇಂಡಿವಿಜುವಲ್ ಪೀಪಲ್ ಕ್ಯಾನ್ ಓಪನ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ ಅಕೌಂಟ್. So fixed deposits. Next, third one is fixed deposit account. Fixed deposits are those schemes on which higher rate of interest can be earned. The funds are deposited with the banks for a specific period of time under this scheme. Higher rate of interest is paid on fixed deposits. So fixed deposit holder will get a fixed rate of interest and the amount will be refunded after the maturity period. ಕೊಡುವಂಥದ್ದು ಯಾರಿಗೆ? ಫಿಕ್ಸ್ಡ್ ಡೆಪಾಸಿಟ್ ಹೋಲ್ಡರ್ಗೆ. ನೆಕ್ಸ್ಟ್ ಒನ್ ಈಸ್ ಎ ಕ್ಯಾಶ್ ಸರ್ಟಿಫಿಕೇಟ್. ಕ್ಯಾಶ್ ಸರ್ಟಿಫಿಕೇಟ್ ಸ್ಕೀಮ್ ಈಸ್ ಆಲ್ಸೋ ಕೈಂಡ್ ಆಫ್ ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮ್. ಇಂಟರೆಸ್ಟ್ ಈಸ್ ಇನ್ಕ್ಲೂಡೆಡ್ ಇನ್ ದಿಸ್ ಫೈನಲ್ ಪೇಮೆಂಟ್. In fact, the maturity value payable is discounted at the interest rates payable on long-term deposits. The discounted amount is the value which a customer is asked to pay get a cash certificate. So idu kuda a kind of deposit scheme provided to the
customers from the banks. Next one is a daily savings scheme. This scheme is meant to attract the deposits of the very small depositors. So daily collection are made by the agent of the bank at the doors of the depositors. The accumulated amount together with the interest is repaid after 5 years. ಸೊ ಡೈಲಿ ಸೇವಿಂಗ್ ಸ್ಕೀಮ್ ಅಂತ ಹೇಳಿದ್ರೆ, ಸೊ ಬ್ಯಾಂಕ್ ಏಜೆಂಟ್ ಇರ್ತಾರೆ, ಆ ಬ್ಯಾಂಕ್ ಏಜೆಂಟು ಆ ಡೆಪಾಸಿಟ್ ಹೋಲ್ಡರ್ ಮನೆಗೆ ಹೋಗಿ ಸೊ ಡೈಲಿ ಒಂದು ಫಿಕ್ಸೆಡ್ ರೇಟ್ ಆಫ್ ಅಮೌಂಟ್, ಯೂಶ್ವಲಿ 100, 200, 500 ಸೊ ಅಮೌಂಟನ್ನು ಕಲೆಕ್ಟ್ ಮಾಡಿ ಸೊ ಬ್ಯಾಂಕಿಗೆ ಡೆಪಾಸಿಟ್ ಮಾಡುವಂಥದ್ದು. ಆ ಡೆಪಾಸಿಟ್ ಮಾಡಿದಂಥ ಹಣವನ್ನು ಆಫ್ಟರ್ 5 years ಆದಮೇಲೆ ಸೊ ಅವ್ರಿಗೆ ರಿಟರ್ನ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಈಸ್ ಸಿಕ್ಸ್ತ್ ಒನ್, ಮೈನರ್ ಸೇವಿಂಗ್ ಸ್ಕೀಮ್. ದಿಸ್ ಸ್ಕೀಮ್ ವಾಸ್ ಇಂಟ್ರೊಡ್ಯೂಸ್ಡ್ ಆಸ್ an attempt to encourage children to develop the habit of savings. Withdrawal facilities available in these schemes, for example, a kiddie bank scheme of Andhra Bank. So this scheme is meant for usually children. So ಮಕ್ಕಳಿಗೆ ಇರುವಂತಕ್ಕಂಥ ಒಂದು ಸೇವಿಂಗ್ ಸ್ಕೀಮು. ಸೊ ಮಕ್ಕಳು ಏನು ಅವರ ಒಂದು ಉಳಿಕೆ ಹಣವನ್ನು ಏನು ಮಾಡೋದು, ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡುವಂತಕ್ಕಂಥದ್ದು. ಸೊ ಅಂದರೆ ಆ ಚಿಲ್ಡ್ರನ್ಗೆ ಒಂದು ಡೆಪಾಸಿಟನ್ನ, ಸೇವಿಂಗ್ಸ್ನ ಎನ್ಕರೇಜ್ ಮಾಡೋದಕ್ಕೆ ಇರುವಂತಕ್ಕಂಥ ಒಂದು ಫೆಸಿಲಿಟೀಸ್. ಸೊ ಇದರಲ್ಲೂ ಕೂಡ ವಿತ್ಡ್ರಾವಲ್ ಫೆಸಿಲಿಟೀಸ್ ಇರುತ್ತೆ. ಸೊ ದಿಸ್ ಕೈಂಡ್ ಆಫ್ ಕಿಡ್ಡಿ ಬ್ಯಾಂಕ್ ಸ್ಕೀಮ್ಸ್ ಆಫ್ ಆಂಧ್ರ ಬ್ಯಾಂಕ್ ಅವರು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಇದು ನಮ್ಮ ಕನ್ನಡದಲ್ಲಿ ನಾವು ನೋಡಿದ ಹಾಗೆ ಸೊ ಇಲ್ಲೂ ಇಲ್ಲ ಯೂಶ್ವಲಿ, ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ಒನ್ ಈಸ್ ಸೆವೆಂತ್ ಒನ್, ಮಂತ್ಲಿ interest income scheme. Monthly interest income scheme. These schemes are fixed deposits accounts on which interest is paid monthly instead of yearly or half yearly. Interest is paid either by way of cash or is credited to the current or saving deposit account of the depositors. It can be credited to a recurring deposit account also. Loan facilities on appropriate term is also granted to the depositors against such depositors. Banks also provides refund facilities before the ಮೆಚ್ಯೂರಿಟಿ. ಸೊ ಮಂತ್ಲಿ ಇಂಟರೆಸ್ಟ್ ಇನ್ಕಮ್ ಸ್ಕೀಮ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಮಂತ್ಲಿ ಅವ್ರದ್ದು ಏನು ಇಂಟ್ರೆಸ್ಟ್ ಇರುತ್ತೆ, ಸೊ ಅದು ಯೂಶ್ವಲಿ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಹೋಲ್ಡರ್ಗೆ ಸೊ ಎವ್ರಿ ಮಂತು ಅವ್ರದ್ದು ಡೆಪಾಸಿಟ್ ಮೇಲೆ ಬರುವಂತಕ್ಕಂಥ ಇಂಟ್ರೆಸ್ಟ್ನ ಎವ್ರಿ ಮಂತು ಅವ್ರಿಗೆ ಡೆಪಾಸಿಟ್ ಮಾಡುವಂತಕ್ಕಂಥದ್ದು ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಹೋಲ್ಡರ್ಗೆ ಅಥವಾ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ ಅಕೌಂಟ್ ಹೋಲ್ಡರ್ಗೆ. So next one is retirement scheme. In this scheme, eighth one, retirement scheme. In this scheme, monthly deposits are collected for a number of years. After a certain period, the interest amount is doubled and paid as monthly installment. So usually this belongs to retirement persons. So retirement persons in the retirement ಅಮೌಂಟನ್ನು ಯೂಶ್ವಲಿ ಅವರು ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ. ಸೊ ಅದ್ರ ಜೊತೆಗೆ ಅವ್ರಿಗೆ ಕೊಡುವಂಥ ಇಂಟ್ರೆಸ್ಟ್ಗೆ ಡಬಲ್ ಇಂಟ್ರೆಸ್ಟನ್ನು ಆ ಡೆಪಾಸಿಟ್ ಹೋಲ್ಡರ್ಗೆ ಪೇ ಮಾಡುವಂಥಕ್ಕಂಥದ್ದು. ಸೊ ರಿಟೈರ್ಡ್ ಆಗಿರುವಂತಕ್ಕಂಥ ಪರ್ಸನ್ಸು ಅವರ ರಿಟೈರ್ಮೆಂಟ್ ಬರುವಂಥ ಅಮೌಂಟನ್ನು ಅವ್ರು ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ. ಸೊ ಅದ್ರ ಮೇಲೆ ಬರುವಂತಕ್ಕಂಥ ಇಂಟ್ರೆಸ್ಟ್ನ ಡಬಲ್ ಮಾಡಿ ಸೊ ಆ ರಿಟೈರ್ಡ್ ಪೀಪಲ್ಗೆ ಸೊ ಕೊಡುವಂತಕ್ಕಂಥದ್ದು ರಿಟೈರ್ಮೆಂಟ್ ಬೆನಿಫಿಟ್ ಸ್ಕೀಮ್. Next one is ninth one, farmer deposit scheme. So farmer deposit scheme, this scheme is introduced to attract the depositors of the farmers. Under this scheme, the farmers can deposit their income once or twice a year. They can also spend on a tenth of their deposits in every month ಅಂತ ಹೇಳ್ತಿದ್ದಾರೆ. ಸೊ ಇದು ಒನ್ಸ್ ಇನ್ ಎ ಇಯರ್ ಅಥವಾ ಒನ್ಸ್ ಇನ್ ಎ 6 months ಡೆಪಾಸಿಟರ್ಸು ಅವ್ರದ್ದು ಫಾರ್ಮರ್ಸ್ ಈ ರೈತರು ಏನಿದ್ದಾರೆ ಸೊ ಅವ್ರದ್ದು ಒಂದು ಹಣ ಆದಾಯವನ್ನು ಅವರ ಏನೋ ಕೃಷಿಯಿಂದ ಬರುವಂತಕ್ಕಂಥ ಆದಾಯವನ್ನು ವರ್ಷಕ್ಕೆ 1 ಸಲ ಅಥವಾ ವರ್ಷಕ್ಕೆ 2 ಸಲ ಹಣವನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡುವಂತಕ್ಕಂಥದ್ದು ಫಾರ್ಮರ್ ಡೆಪಾಸಿಟ್ ಸ್ಕೀಮ್ ಅಂತ ಹೇಳಿ. ಸೊ ಬ್ಯಾಂಕ್ ಪ್ರೊವೈಡಿಂಗ್ ಎ ಬೆನಿಫಿಟ್ ಟು ದಿ ಫಾರ್ಮರ್ಸ್. ನೆಕ್ಸ್ಟ್ 10th one, ಹೌಸ್ ಸೇಫ್ ಸೇವಿಂಗ್ಸ್ ಸ್ಕೀಮ್. So house safe savings scheme. This scheme is introduced to recently by the banks. This is a recent scheme. A small portable safe is provided to the depositors at the residence. Key of the safe is kept by the bank. A depositor puts his small savings in it as convenient to him, and after sometimes hands the same over to banks and gets the entered in this scheme. This is a kind of house safe savings scheme which is available to small portable
ಹೌಸ್ ಪೀಪಲ್ಸ್ಗೆ ಕೊಡುವಂತಕ್ಕಂಥ ಬೆನಿಫಿಟ್. ನೆಕ್ಸ್ಟ್ ಒನ್ ಹೌಸಿಂಗ್ ಡೆಪಾಸಿಟ್ ಸ್ಕೀಮ್. ಸೊ ಹೌಸಿಂಗ್ ಡೆಪಾಸಿಟ್ ಸ್ಕೀಮ್, this scheme is suitable to those who want to acquire or construct their own house. Account holder have to deposit monthly installment for a fixed period, and at maturity the depositors can obtain the loans in predetermined multiple of the amount of the ಡೆಪಾಸಿಟ್ ಅಟ್ ಕನ್ಸೆಷನಲ್ ರೇಟ್ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಮನೆ ಕಟ್ಟಬೇಕು, ಸೊ ಅವರು ಹಣವನ್ನು ಕ್ರೋಢೀಕರಿಸಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡುವಂತಕ್ಕಂಥದ್ದು. ಸೊ ಅವ್ರು ಮನೆ ಕನ್ಸ್ಟ್ರಕ್ಟ್ ಮಾಡೋದಾಗಲಿ, ಮನೇನ ಅಕ್ವೈರ್ ಮಾಡೋದು ಅಥವಾ ಮನೆ ಪರ್ಚೇಸ್ ಮಾಡೋದಾಗಲಿ, ಆ ಪರ್ಚೇಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಥವಾ ಮನೇನ ಕನ್ಸ್ಟ್ರಕ್ಟ್ ಮಾಡಬೇಕಾದಂಥ ಸಿಚುಯೇಷನಲ್ಲಿ ಸೊ ಅವ್ರು ಏನು ಡೆಪಾಸಿಟ್ ಮಾಡಿರ್ತಾರೆ ಅದಕ್ಕೆ ಡಬಲ್ ಅಮೌಂಟನ್ನು ಸೊ ದ ಬ್ಯಾಂಕ್ ವಿಲ್ ಪ್ರೊವೈಡ್ ಟು ದಟ್ ಪರ್ಟಿಕ್ಯುಲರ್ ಡೆಪಾಸಿಟ್ ಹೋಲ್ಡರ್. ಹೌಸ್ ಡೆಪಾಸಿಟ್ ಸ್ಕೀಮ್ ಅಂತ ಹೇಳ್ತಾರೆ. ಸೊ ನಾನು ಇವತ್ತು 10 ಲಕ್ಷನ ಮನೆ ಕಟ್ಟೋದಕ್ಕೆ ಡೆಪಾಸಿಟ್ ಮಾಡಿದರೆ, ಸೊ ಅದನ್ನು ನಾನು ಆ ಮನೆ ಕಟ್ಟಬೇಕಾದ್ರೆ ಅಥವಾ ಮನೇನ ಪರ್ಚೇಸ್ ಮಾಡಬೇಕಾದ್ರೆ ಅವರು 20 lakh ನನಗೆ ಬ್ಯಾಂಕ್ ಅವರು ಕೊಡುವಂತಕ್ಕಂಥದ್ದು. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ deposit schemes available to the customers of the banks. Thank you.